ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ಪುಡ್ಡಿಂಗ್ ರೆಸಿಪಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಮಾರಿ ಬಿಸ್ಕೆಟಲ್ಲಿ ಮಾಡ್ತಾ ಇದ್ದೀನಿ. ಯಾವಾಗಾದ್ರೂ ಒಂದ್ಸರಿ ಮಾಡ್ಕೊಂಡು ತಿನ್ನಿ, ಡೈಲಿ ಮಾಡ್ಕೊಬೇಡಿ, ಯಾಕಂದ್ರೆ ಇದು ಬಿಸ್ಕೆಟು ಅಷ್ಟೇನು ಹೆಲ್ದಿ ಏನಲ್ಲ. ಅದಕ್ಕೋಸ್ಕರಾಗಿ ನಾನು ಬೆಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಪುಡ್ಡಿಂಗ್ನ ಆಲ್ಮೋಸ್ಟ್ ಸಕ್ಕರೆ ಯೂಸ್ ಮಾಡಿ ಮಾಡ್ತಾರೆ, ನಾನು ಬೆಲ್ಲ ಹಾಕಿದ್ದೀನಿ. ಆಯ್ತಾ? ಮತ್ತೆ ಇಂಗ್ಲೀಷ್ ಕ್ಲಾಸಲ್ಲಿ 50% ಆಫ್ ನಡೀತಾ ಇದೆ. ನನಗೂ ಈಗ ಅರ್ಜೆಂಟಾಗಿ ವಿಡಿಯೋ ಮಾಡಬೇಕಾಯ್ತು, ಅದಕ್ಕೋಸ್ಕರ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಷ್ಟು ದಿನ 1500 ಇತ್ತಲ್ವ ಫೀಸು ಬೇಸಿಕ್ ಕೋರ್ಸಿಗೆ, ಈಗ ಅವರು 750ಗೆ ಕೊಡ್ತಾ ಇದ್ದಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಸ್ಟೋರಿಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಆಯಿತಾ? ಈಗ ನಮಗೆ ಇಂಗ್ಲೀಷ್ ಎಷ್ಟು ಮುಖ್ಯ ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ? ಎಲ್ಲೋದ್ರೂ ಇಂಗ್ಲೀಷು ಅಂತ ಕೇಳ್ತಾರೆ. ನಾವೆಷ್ಟೇ ನಮ್ಮ ಭಾಷೆ ಅಂತ ಅಂದರೂ ಕೆಲವೊಂದಕ್ಕೆ ನಮ್ಗೆ ಇಂಗ್ಲೀಷು ಬೇಕೇ ಬೇಕಾಗುತ್ತೆ ನನ್ನ ಪ್ರಕಾರ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, 750 ರೂಪಾಯಿನ ನಾವು ಎಲ್ಲಿ ಖರ್ಚು ಮಾಡ್ತೀವಲ್ವಾ, ಎಷ್ಟೊಂದಕ್ಕೆಲ್ಲ ಖರ್ಚು ಮಾಡ್ತೀವಿ. ನಮ್ಮ ಒಂದು ರೀಚಾರ್ಜಿಗೆ 750 ರೂಪಾಯಿ ಖರ್ಚು ಮಾಡಿಬಿಡ್ತೀವಿ. ಅದೇ ಒಂದು ಇಂಗ್ಲೀಷ್ ಕಲಿಯೋಕ್ಕೆ ನಾವು 750 ರೂಪಾಯಿ ಖರ್ಚು ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಪ್ರಕಾರ. ನೋಡಿ, ಇನ್ನು 2 ದಿನ ಆಫರ್ ಇದೆ, ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. 1500 ಕಂಟಿನ್ಯೂ ಆಗುತ್ತೆ. ಒಂದ್ಸರಿ ಚೆಕ್ ಮಾಡಿ ನೋಡಿ.